ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಏನು ಮಾಡ್ತಿದ್ದಾರೆ ಅಂತ ಅನ್ಕೋತಿದ್ದೀರಾ? ಹೌದು, ಇದು ಬಂದು ಬರ್ತ್ಡೇ ಲಾಗ್ ಆಗಿರುತ್ತೆ. ಯಾರ್ದಪ್ಪ ಅಂತಂದರೆ ಸೂರ್ಯದು ಮತ್ತು ಜುಜುದು ಬರ್ಡೇ ವೀಡಿಯೋಸ್ ಆಗಿರುತ್ತೆ. ತುಂಬ ಆಲೇ ಒಂದು 25 ಡೇಸ್ ಆಗಿದೆ. ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರು ಏನು ಅಂದ್ಕೊಳ್ತಿದ್ದಂಗೆ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಇದೇನಪ್ಪ ಅಂತಂದರೆ ನಾವು ಸಿಂಪಲಾಗೆ ಈ ಸಲ ಜುಜ್ಜು ಬರ್ಡೇನು ಸೂರ್ಯ ಬರ್ಡೇ ಮಾಡೋಣ ಅಂದ್ಕೊಂಡಿದ್ದೀನಿ. ಹಂಗಾಗಿ ಹೊಸ್ದಾಗಿ ಮೇಕೆ ತೊಗೊಂಬಂದಿದ್ದ ಸೂರ್ಯ ಶೆಡ್ಡಲ್ಲಿ ಅದನ್ನೇ ಇವತ್ತೇನಾದರೂ ಮಾಡೋಣ ಅಂದ್ಕೊಂಡು ಮೇಕೆನ ಕಟ್ ಮಾಡಿದ್ದಾರೆ. ಅಲ್ಲೇ ಊರಲ್ಲೇ ಮೇಕೆ ಕಟ್ ಮಾಡೋರಿದ್ದರು. ಹಂಗಾಗಿ ಆ ಮೇಕೆನ ಕಟ್ ಮಾಡಿರೋದನ್ನ ಸೂರ್ಯ ಕ್ಲೀನ್ ಮಾಡಿ ಇನ್ನೊಂದು ಸ್ವಲ್ಪ ಇರೋದನ್ನ ಅವನೇ ಕಟ್ ಮಾಡ್ತಾಯಿದ್ದ. ಜುಜ್ಜು ಕೂಡ ಅದನ್ನ ನೋಡಬೇಕು ಅಂತ ಅಂದ್ಲು. ಅದಕ್ಕೆ ನಾವೆಲ್ಲರೂ ಶೆಡ್ಡಿಗೆ ಹೋಗಿದ್ವಿ. ಶೆಡ್ಡಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ. ನೈಟ್ ಪ್ಯಾಂಟ್ ಇಕ್ಕೊಂಬರೋದು ಬಿಟ್ಟು ಜೀನ್ಸ್ ಪ್ಯಾಂಟ್ ಇಕ್ಕೊಂಬಂದಿದ್ಯಪ್ಪ. ಹಬ್ಬದ ದಿನ ನಮ್ಮ ಶೆಡ್ಡಲ್ಲೇ ಹೇಳು. ಹೊಸ ವರ್ಷದ ಪ್ಯೂರ್ ನಾಟಿ ಮೇಕೆನ ಕುಯ್ದು ಬರ್ತಡೆಗೆ ಅಂತಾನೆ ಬಿಟ್ಟಿದ್ದು. ಸೂರಿ ಬರ್ತಡೆಗೆ ಜುಜ್ಜು ಬರ್ತಡೆಗೆ ಅಂತಾನೆ ಒಂದು ಮೇಕೆನ ಸ್ಪಾನ್ಸರ್ ಮಾಡೋರೆ ಸೂರ್ಯವರು. ನಮ್ಮ ಶೆಡ್ಡಲ್ಲಿರೋಂಥ ಮೇಕೆನೇ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಬಂದು ಡಿಸೆಂಬರ್ 31 ನೈಟಲ್ಲಿ ನಾವು ಪ್ರೇಯರ್ಗೆ ಹೋಗಿದ್ವಿ. ಯಾಕಂದರೆ ನ್ಯೂ ಇಯರ್ ಟೈಮಲ್ಲಿ ನಾವೆಲ್ಲೂ ಹೊರಗಡೆ ಹೋಗ್ದಿದ್ದಂಗೆ ಚರ್ಚಿಗೆ ಹೋಗಿದ್ವಿ. ಚರ್ಚಲ್ಲೆಲ್ಲ ಪ್ರೇಯರೆಲ್ಲ ಮುಗಿಸ್ಕೊಂಡು ರಿಟರ್ನ್ ಮಾರ್ನಿಂಗ್ ಬಂದ್ವಿ. ಮಾರ್ನಿಂಗ್ ಬಂದಿದ ತಕ್ಷಣ ಸೂರ್ಯ ತಲೆಕಾಲು ಕ್ಲೀನ್ ಮಾಡಿದ್ದ. 6 ಗಂಟೆಗೆ ಎದ್ದು ತಲೆಕಾಲೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡ್ತಿದ್ದ. ನಾನೇ ಯಾಕಪ್ಪ ವಾಯ್ಸ್ ಕೊಡ್ತಿದ್ದೀನಿ ಅಂತಂದರೆ ನಂದು ಅವತ್ತು ಫುಲ್ ವಾಯ್ಸ್ ಹೋಗೇ ಬಿಟ್ಟಿತ್ತು. ಏನೂ ಕೂಡ ಮಾತಾಡೋಕ್ಕೂ ಕೂಡ ಆಗ್ತಾಯಿರಲಿಲ್ಲ, ಅಷ್ಟು ವಾಯ್ಸ್ ಹೋಗಿತ್ತು. ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೋಡಿ, ತಲೆಕಾಲೆಲ್ಲ ಎಷ್ಟು ಕ್ಲೀನಾಗಿ ಕಟ್ ಮಾಡ್ತಿದ್ದಾನೆ. ಅವ್ನಿಗೆ ಈ ಥರ ಎಲ್ಲ ಮಾಡೋದು ತುಂಬಾ ಇಷ್ಟ. ನೆಕ್ಸ್ಟ್ ಇಟ್ಸ್ ಕಿವಿಗಳನ್ನು ಕುಯ್ಯಿರಿ. ದಿಸ್ ನೆಕ್ಸ್ಟ್ ಸ್ಟೆಪ್ ಇಸ್ ಅನದರ್ ಕಿವಿ. ಈಗ ಈ ತಲೆಯನ್ನು ಅವರ ಹೆಂಡತಿ ತಲೆ ಎಂದುಕೊಂಡು ನಾನು ವಿಡಿಯೋಗೆ ಹಾಕಲ್ಲ ಅಷ್ಟೇ ಈಗ ಎಂದುಕೊಂಡು ಹಾಕೋದಿಲ್ಲ ತಿನ್ನಿ. ಮಾರ್ನಿಂಗ್ ಟಿಫನ್ಗೆ ದೋಸೆ ಮಾಡಿಕೊಟ್ಟಿದ್ದೆ. ದೋಸೆ ಎಲ್ಲ ತಿಂದಾದಮೇಲೆ ಸೂರ್ಯ ಶೋರೂಮ್ಗೆ ಹೋಗ್ತಾ ಇದ್ದಾನೆ. ಬರ್ಡೇ ದಿನವೂ ಕೆಲ್ಸಕ್ಕೆ ಹೋಗ್ತಾ ಇದ್ದ. ಪಾಪ ಎಲ್ಲ ಕ್ಲೀನಾಗೆ ಹೊಸ ಬಟ್ಟೆ ಹಾಕ್ಕೊಂಡು ಶೋರೂಮ್ಗೆ ಹೋಗ್ತಾ ಇದ್ದ. ಹಂಗೆ ನಾನು ಕೆಲವೊಂದು ವೀಡಿಯೋ ಮಾಡಿಕೊಂಡೆ. ಅವ್ರ ಅಪ್ಪ ಹೆಂಗೆ ಫೋಸ್ ಕೊಟ್ಟಿದ್ದಾರೋ ಹಂಗೇನೆ ಜುಜ್ಜು ನಾನು ಅದೇ ಥರನೇ ಕೊಡಬೇಕು ಅಂದ್ಬಿಟ್ಟು ಅದೇ ಕಲರ್ದು ಡ್ರೆಸ್ ಇತ್ತು ಅಂದ್ಬಿಟ್ಟು ಅದನ್ನು ಹಾಕ್ಕೊಂಡು ಅವಳು ಫೋಸ್ ಕೊಟ್ಟಳು. ನೆಕ್ಸ್ಟ್ ಅದಾದಮೇಲೆ ಸೂರಿಗೆ ATM ದುಡ್ಡು ಬಿಡಿಸ್ಕೊಂಬ ಅಂತ ಹೇಳಿದ್ದೆ. ಹಂಗಾಗಿ ಸೂರ್ಯ ದುಡ್ಡನ್ನ ಬಿಡಿಸ್ಕೊಂಬಂದು ಕೊಡ್ತಾ ಇದ್ದಾನೆ. ಬರ್ಡೇ ದಿನ ಏನಾದರೂ ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಜಾಮೂನ ಮಾಡ್ತಾಯಿದ್ದೆ. ಹಂಗೆ ತನು ಪಾಪ ಪಾತ್ರೆ ಎಲ್ಲ ತೊಳಿತಾ ಇಲ್ಲ. ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೆ, ಮಟನ್ ಬಿರಿಯಾನಿ. ಅದಕ್ಕೆ ಎಲ್ಲ ಹಚ್ಚಿಟ್ಕೊಂಡಿದ್ದೆ. ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದಾಳೆ. ನೆಕ್ಸ್ಟು ಇದು ಬಂದು ಮಟನ್ ಎಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದು 15 kg ಏನೋ ಆಗಿತ್ತೇನೋ ಗೊತ್ತಿಲ್ಲ ಮಟನ್ನು. ಸೂರ್ಯ 10 kg ಮಟನ್ ತೊಗೊಬಂದಿದ್ದ. ಅದರಲ್ಲಿ 5 kg ಬಿರಿಯಾನಿ ಮಾಡಿ ಇನ್ನು 5 kg ಎತ್ತಿಟ್ಟಿದ್ವಿ. ಸ್ವಲ್ಪ ಅಣ್ಣವ್ರಿಗೆ ಅಲ್ಲಿರೋರಿಗೆಲ್ಲ ಯಾರ್ಯಾರು ಕಟ್ ಮಾಡಿದ್ರು ಅವ್ರಿಗೆಲ್ಲ ಕೂಡ ಕೊಟ್ವಿ. ಅದಾದಮೇಲೆ ಅವತ್ತು ಗುರುವಾರ ಇದ್ದಿದ್ದರಿಂದ ತನು ಮಟನ್ ತಿನ್ನಲ್ಲ ಅಂದಿದ್ದಕ್ಕೆ ಸೂರ್ಯ ಟೊಮೊಟೊ ಗೊಜ್ಜು ಮಾಡ್ತಾ ಇದ್ದಾನೆ. ಅದನ್ನು ಕೂಡ ಕಟ್ ಮಾಡೋದನ್ನ ವೀಡಿಯೋ ಮಾಡಿ ಹಾಕಿದ್ದೀನಿ. ಇದಾದಮೇಲೆ ನೆಕ್ಸ್ಟು ನಾವು ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಾವು ಸೆಲೆಬ್ರೇಷನ್ ಮಾಡೋಕ್ಕೆ ಹೋಗಿದ್ದ ಜಾಗ ಬಂದುಬಿಟ್ಟು ಸಿನಿ ಮ್ಯಾಜಿಕ್ ಅಂತ. ಅಲ್ಲಿ ಅವತ್ತು ಬರ್ಡೇನ ಸೆಲೆಬ್ರೇಷನ್ ಮಾಡಿದ್ವಿ. ಸೊ ಹಂಗಾಗಿ ಅಪ್ಪ ಮಗಳು ಒಂದು ಫೋಸ್ ಕೊಡ್ತಾಯಿದ್ರು. ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡ್ವಿ. ನೋಡಿ, ಅವ್ನ ಬರ್ಡೇಗೆ ನಾನು ಮಾಡಿಸಿದಂತಹ ಬಲೂನ್ಸ್ ಡೆಕೋರೇಷನ್ಸ್ ಈ ಥರ ಇತ್ತು. ನಾವು ಯಾವ ರೀತಿ ಕೇಳಿದ್ವೋ ಅದೇ ರೀತಿಯೇ ಮಾಡಿಕೊಟ್ಟಿದ್ರು. ತುಂಬಾ ಖುಷಿ ಆಯಿತು.
ಅದನ್ನು ಬಂದಿದ್ದ ತಕ್ಷಣ ಸೂರ್ಯ ಎಲ್ಲ ನೋಡ್ತಾ ಇದ್ದ, ಏನಿದು ಅಂತೆಲ್ಲ ನೋಡ್ತಾ ಇದ್ದ. ಅದನ್ನೆಲ್ಲ ಆದಮೇಲೆ ಈ ಸಲ ತುಂಬಾ ಸಿಂಪಲಾಗಿ ಬರ್ಡೇ ಮಾಡಿದ್ವಿ, ಯಾಕಂದರೆ ಜಾಸ್ತಿ ದುಡ್ಡೆಲ್ಲ ವೇಸ್ಟ್ ಮಾಡಿಲ್ಲ ಈ ಸಲ. ಅದಕ್ಕೆ ಹಾಗಾಗಿ ಇದರಲ್ಲಿ ಪಾಪು ಬರ್ಡೇ ಸೂರ್ಯ ಬರ್ಡೇನ ಈ ಥರ ಮಾಡಿದ್ವಿ. ಕೇಕೆಲ್ಲ ಕಟ್ ಮಾಡಾದಮೇಲೆ ನನ್ನ ಕಡೆಯಿಂದ ಸೂರ್ಯಗೆ ಒಂದು ಸ್ಮಾಲ್ ಗಿಫ್ಟ್ ಇತ್ತು, ಅದನ್ನು ಕೂಡ ನಾನು ಕೊಟ್ಟೆ. ಅದನ್ನ ನೋಡಿ ಸೂರ್ಯ ತುಂಬಾ ಖುಷಿಪಟ್ಟ. ಅದಾದಮೇಲೆ ನನ್ನ ಮಗಳಿಗೂ ಕೂಡ ನಾನು ಗಿಫ್ಟನ್ನ ಬುಕ್ ಮಾಡಿದ್ದೆ, ಸೊ ಅದು ಬರೋದು ಲೇಟ್ ಆಯಿತು, ಅವತ್ತು ಕೊಡೋಕ್ಕಾಗಿಲ್ಲ. ಆ ವಿಡಿಯೋನ ನಾನು ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಆ ವಿಡಿಯೋ ಕೂಡ ಹಾಕ್ತೀನಿ. ನನ್ನ ಮಗಳಿಗೆ ಗಿಫ್ಟ್ ಬಂದುಬಿಟ್ಟು ನಾನು ಮಕ್ಕಳದೇ ಕಾರ್ನ ಬುಕ್ ಮಾಡಿದ್ದೆ. ಅದು ಆ ಟೈಮ್ಗೆ ಬರಲಿಲ್ಲ, ತುಂಬಾ ಬೇಜಾರಾಯಿತು. ಜಿಜ್ಜು ಕೂಡ ಬರ್ಡೇ ಎಲ್ಲ ಮುಗಿಸ್ಕೊಂಡು ಬಂದು ನಾವು ಮನೇಲಿ ಮಲ್ಕೊಂಡಾಗ ರಾತ್ರಿ 12 ಗಂಟೆ ಆಗಿದ್ದಾಗ ಅವಳು ಅಳ್ತಾ ಇದ್ಲು. ನಾವು ಕೇಳಿದ್ವಿ ಏನಂತೆ ಕಳ್ತಿದ್ಯಾ ಅಂತಂದರೆ, ಪಪ್ಪುಗೆ ಗಿಫ್ಟ್ ಕೊಟ್ಟಿದ್ಯಾ, ನನಗೆ ಗಿಫ್ಟ್ ಕೊಟ್ಟಿಲ್ಲ ಅಂತ ಅಳ್ತಾ ಇದ್ಲು. ಹಂಗಾಗಿ ಅದನ್ನು ಕೇಳಿ ತುಂಬಾ ಬೇಜಾರಾಯಿತು. ಯಾಕಪ್ಪ ಅಂದರೆ ನಾನು ಆಲ್ರೆಡಿ ಮುಂಚೆನೇ ಬುಕ್ ಮಾಡಿದ್ದೆ, ಅದು ನಮ್ಮ ಟೈಮಿಗೆ ಬರಲಿಲ್ಲ. ಸೊ ಹಂಗಾಗಿ ನನಗೆ ಅದರಿಂದ ಸ್ವಲ್ಪ ಬೇಜಾರಾಗಿತ್ತು. ಅಲ್ಲಿಂದ ನಾವು ಬರ್ಡೇ ಮುಗಿಸ್ಕೊಂಡು ಆದಮೇಲೆ ಅಲ್ಲಿಂದ ಆಚೆ ಬಂದಾಗ ನೋಡ್ತೀವಿ ಮಳೆ ಬಂದು ತುಂಬಾ ಮಳೆ ಬರ್ತಾಯಿತ್ತು. ಈ ವರ್ಷದ ಫಸ್ಟ್ ಡೇ ಮಳೆ, ಅದು ನಮ್ಮ ಸೂರ್ಯದು ಮತ್ತು ಪಾಪುದು ಬರ್ಡೇ ಇರೋದ್ರಿಂದ ಬಂದಿದ್ದಾಗಲೇ ನೋಡಿದಾಗ ತುಂಬಾ ಖುಷಿ ಆಯಿತು ನನಗಂತೂ. ನಿಜ ತುಂಬ ದಿನಗಳಾದಮೇಲೆ ಮಳೆ ನೋಡಿದೆ, ತುಂಬಾ ಖುಷಿ ಆಯಿತು. ಹೆಂಗಿದೆ ಸೂರ್ಯ ಬಿರಿಯಾನಿ? ಊಟ ಎಲ್ಲ ಆದಮೇಲೆ ತಿರ್ಗಾ ಮೇಲೆ ಹೋಗ್ಬಿಟ್ಟು ಮಳೆ ನೋಡೋಣ ಅಂದ್ಬಿಟ್ಟು ತಿರ್ಗಾ ಹೋಗಿ ಮಳೆ ನೋಡಿದಾಗ ಇನ್ನೂ ಜಾಸ್ತಿ ಖುಷಿ ಆಯಿತು. ಹಂಗೆ ಮಳೆಯಲ್ಲಿ ಲೈಟ್ಸು ತುಂಬ ಚೆನ್ನಾಗಿತ್ತು, ಹಂಗೆ ಫೋಸ್ನ ಕೊಡ್ತಾ ಇದ್ದೀನಿ. ಈ ವಿಡಿಯೋ ಬಂದುಬಿಟ್ಟು ಅದು ನೆಕ್ಸ್ಟ್ ಡೇ ಆಗಿತ್ತು. ವಿಡಿಯೋನ ಏನು ಮಾಡೋಕ್ಕಾಗಿರಲಿಲ್ಲ, ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬರ್ಡೇ ಆಗಿದ್ದ ಬೆಳಗ್ಗೆಗೆ ಗುರುವಾರ ಇದ್ದಿದ್ದರಿಂದ ಅವತ್ತು ಬೇರೆಯವ್ರು ಯಾರೋ ಅವ್ರ ಫ್ರೆಂಡ್ಸ್ ಯಾರೂ ನಾನ್ ವೆಜ್ ತಿಂದಿಲ್ಲ ಅಂದ್ಬಿಟ್ಟು ಅದು ಮಾರ್ನಿಂಗು ಅವರು ಚಿಕನ್ ಕಬಾಬ್ ಮಾಡಿಸ್ಕೊಂಡು ಬಾ ಅಂತ ಹೇಳಿದ್ರಂತೆ. ಹಂಗಾಗಿ ಮನೆಯಲ್ಲೇ ಚಿಕನ್ ಕಬಾಬ್ನ ಮಾಡಿಕೊಟ್ಟಿದ್ದೆ. ನೋಡಿ ಕಬಾಬು ಈ ರೀತಿ ತುಂಬಾ ಚೆನ್ನಾಗಿತ್ತು. ಅದೇ ರೀತಿ ಕಲ್ಲರ್ನ ಮಿಕ್ಸ್ ಮಾಡಿದಂಗೆ ಮನೆಯಲ್ಲೇ ಮಾಡಿಕೊಟ್ಟಿದ್ದೆ, ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ತಿಂದು ಒಂದು ಟೇಸ್ಟ್ ಹೇಳಿ ನೋಡೋಣ. ವಿಡಿಯೋ ಮಾಡ್ತಾ ಇದ್ದೀರಾ? ಹಾಕಲ್ಲ, ತಿಂದು ಹಾಕ್ಬೇಕು ಅಂದರೆ ಹಾಕ್ತೀನಿ. ಚೆನ್ನಾಯ್ತಾ? ನಮ್ಮನೇಲಿ ಒಂದು ಕೋತಿ ಮರಿ ಇದೆ, ಬನ್ನಿ ತೋರಿಸ್ತೀನಿ ನೋಡಿ ಯಾವ ರೀತಿನ ಮೇಲೆ ಕಂಬಿ ಹತ್ತುತ್ತಿದ್ದಾಳೆ ಅಂತಂದರೆ. ಗೇಟ್ ತೆಗ್ದಿಲ್ಲ ಅಂದ್ಬಿಟ್ಟು ಮೇಲಿಂದ ನೋಡೋಕ್ಕೋಸ್ಕರ ಗೇಟ್ನ ಮೇಲೆ ಹತ್ತಿ ನೋಡ್ತಾ ಇದ್ದಾಳೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.